ಫಸ್ಟ್ ಆಫ್ ಆಲ್ ಶುಭಾಶಯಗಳು. ಶೇಷ ಮಾರ್ಚ್ 6ಕ್ಕೆ ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ ಸಿನಿಮಾ, ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್. ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ರಪಂಚದಲ್ಲಿ ಒಬ್ಬ ಶಿಕ್ಷಕ ತಪ್ಪು ಮಾಡಬಾರ್ದು, ವಿದ್ಯಾರ್ಥಿ ಭವಿಷ್ಯ ಹಾಳಾಗುತ್ತೆ. ಒಬ್ಬ ಪೊಲೀಸ್ ತಪ್ಪು ಮಾಡಿದ್ರೆ ಜನಗಳ ಭವಿಷ್ಯ ಹಾಳಾಗುತ್ತೆ ನಾನು ನಂಬಿದ್ದೆ. ಸೊ ಈ ಸಿನಿಮಾ ಪೊಲೀಸ್ ಎಷ್ಟು ಇಂಪಾರ್ಟೆಂಟ್ ಆಗಿ ಡ್ಯೂಟಿ ಮಾಡಬೇಕು ಅಂತ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ನನ್ನ ಸಿನಿಮಾ ಟೀಮ್ನ ಪ್ರತಿಯೊಬ್ಬರು ಇದ್ದಾರೆ ಇದರಲ್ಲಿ. ನನ್ನ ಅತ್ಯಂತ ಆಪ್ತರಾದ ಶ್ರೀಧರ್ ಸರ್ ತುಂಬಾ ಪವರ್ಫುಲ್ ಪಾತ್ರ ಮಾಡಿದ್ದಾರೆ, ಖುಷಿ ಆಯ್ತು. ಅಂಡ್ ನಮ್ಮ ಸಿನಿಮಾದಲ್ಲೂ ಹೊನ್ನವಳ್ಳಿ ಕೃಷ್ಣ ತುಂಬಾ ಪವರ್ಫುಲ್ ಪಾತ್ರ ಮಾಡಿದ್ದಾರೆ, ಅಭಿನಂದನೆಗಳು. ಎಲ್ಲರೂ ಅಷ್ಟೇ, ಶೋಭರಾಜ್ ಸರ್, ಎಂಟೈರ್ ನಮ್ಮ ಟೀಮ್ ಆಲ್ಮೋಸ್ಟ್ ಅರ್ಧ ಟೀಮ್ ಇಲ್ಲೇ ಇದೆ. ಅಂಡ್ ಒಂದ್ ಸೆಕೆಂಡ್ ಒಳ್ಳೇದಾಗ್ಲಿ. ಶೇಷ ಇದೇ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಮಿಸ್ ಮಾಡದೆ ಥಿಯೇಟರ್ ಬಂದು ನೋಡಿ. ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಈ ತಿಂಗಳು ಬಹಳ ಸಿನಿಮಾ ಮುಂದೆ ಹೋಯ್ತಾ ಇದೆ. ಈ ಒಳ್ಳೆ ಸಿನಿಮಾ ತಿಂಗಳು ಶುಭಾರಂಭ ಒಳ್ಳೆ ಸಿನಿಮಾ ಮೂಲಕ ಆಗಿದೆ. ಮಾರ್ಚ್ 6. ಓಕೆ, ಹೋಳಿ ಇವತ್ತಲ್ವಾ? ಇವತ್ತು ಎಷ್ಟು ಡೇಟ್? 4. ಓಕೆ, ನಾಳಿದ್ದು ರಿಲೀಸು. ಇವತ್ತು ಹೋಳಿ ಎಲ್ಲ ಮುಗಿಸ್ಕೊಂಡು ನಾಳೆ ಸ್ನಾನಗಿನ ಮಾಡ್ಕೊಂಡು ನಾಳಿದ್ದು ಬಂದು ಸಿನಿಮಾ ನೋಡಿ, ಮಿಸ್ ಮಾಡದೆ ನೋಡಿ. ಅದಾದ್ಮೇಲೆ ನಮ್ದು ಬರ್ತಾ ಇತ್ತೆ ಮಾರ್ಚ್ 19ನೇ ತಾರೀಕು ಫಸ್ಟ್ ನೈಟ್ ಇದ್ದೇವೋ ಅದು ನೋಡಿ. ಇವ್ರದಂಗೆ ಇಂಪಾರ್ಟೆಂಟ್, ನಂದು ಇಂಪಾರ್ಟೆಂಟ್. ನಾನು ಅಷ್ಟೇ ವಿ ಟ್ಯಾಲೆಂಟೆಡ್. ನಮ್ಮ ಸಿನಿಮಾನು ನೋಡಿ. ಓಕೆ, ಥ್ಯಾಂಕ್ ಯು. ಏನಪ್ಪಾ ಹೇಳಿನ? ನನಗೆ ಯಾವ ಸಂಬಂಧನೂ ಇಲ್ಲ. ಏನೋ ರಾಂಗ್ ಆಗಿ ಏನೇನೋ ಅಲ್ಲ, ಏನೋ ಯಾರೋ ಕೆಲ್ಸಕ್ಕೆ ಬಾರದೇ ಇದ್ದವ್ರು ಏನೋ ಹೇಳಿದ್ರು ಅನ್ನೋದು ನೀವು ನಂಬ್ಕೋಬೇಡಿ. ಅಲ್ಲ, ಕೆಲ್ಸಕ್ಕೆ ಬಾರದೇ ಇದ್ದವ್ರು ಏನೋ ಅಲ್ಲ, ಹೇಳಿದ್ನಲ್ರಿ, ನಾನು ಹೇಳಿದ್ನಲ್ಲ, ಕೇಳಿಸ್ಕೊಳ್ಳಿ. ಯಾರೋ ಕೆಲ್ಸಕ್ಕೆ ಬಾರದೇ ಇದ್ದವ್ರು ಹೇಳಿದ್ರೆ ನೀವು ನಂಬ್ಕೋಬೇಡಿ ಅಂತ. ಯಾಕಂದ್ರೆ ನೀವು ಎಚ್ಚರಿಕೆಯಿಂದ ಇರ್ಬೇಕು. ನನ್ನ ಲೈಫಲ್ಲಿ ಇದುವರೆಗೂ ಒಂದ್ ಸಣ್ಣ ಕೇಸ್ ನಾನು ನೋಡೇ ಇಲ್ಲ ರೀ. ನೀವ್ ಹೆಂಗ್ರಿ ಹೇಳ್ತೀರಾ ಹಂಗೆಲ್ಲ ಕೂತ್ಕೊಂಡ್ರಿ? ನಾನು ಯಾವಾಗ್ರಿ ಹೋಗಿದ್ದೀನಿ? ಅಲ್ಲ, ನಿಮಗೂ ಅವ್ರಿಗೂ ಸಂಬಂಧ ಇದೆ ಅಲ್ಲ ಹೇಳಿದ್ದು. ಅಲ್ಲ, ಒಂದು ವಿಚಾರ ಆಯ್ತು, ಪಾಪ ತೋರ್ಸಿರ್ತಾರೆ. ಒಳ್ಳೇದಾಗ್ಲಿ, ಒಳ್ಳೆ ಪ್ರಯತ್ನ. ಅವರು ದೇವರಾಜ್ ಸರ್ ಇದ್ದಾರೆ, ನನ್ನ ಇಷ್ಟವಾದ ಆಕ್ಟ್ರು. ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗಿರ್ಬೇಕು ಅಂತ ಒಂದು ಸಿನಿಮಾ ತೋರಿಸಿದ್ದಾರೆ. ಒಂದ್ ಸೆಕೆಂಡ್ ಆಲ್ ದಿ ಬೆಸ್ಟ್. ಎರಡನೇದು ಒಂದ್ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಹೋದವರೆಲ್ರು ಕೆಟ್ಟವರು ಅಂತಲ್ಲ. ನಾನು ಇಚ್ಛಾಶಕ್ತಿಯಿಂದ ಪ್ರಾರ್ಥನೆ ಮಾಡಿದೆ. ನಾನು ಒಂದು ಸಲ ನನ್ನ ಲೈಫಲ್ಲಿ ನಾನು ಯಾರಿಗೂ ತಪ್ಪು ಮಾಡಿಲ್ಲ. ಯಾರ ವಿಚಾರಕ್ಕೂ ನನಗೆ ಯಾರೇ ಅನ್ಯಾಯ ಮಾಡ್ರು ಹಾಳಾಗೋಗ್ಲಿ ಅಂತ ಈ ಸಿನಿಮಾನು ಹೆಚ್ಚು ಕಡಿಮೆ ಹಂಗೇನೆ. ನನಗೆ ಅನ್ಯಾಯ ಮಾಡಿದ್ ಒಂದೇ ವಾರಕ್ಕೆ ವಾಪಸ್ ಅವ್ರು ಇಬ್ರು ಪುಣ್ಯಾತ್ಮರು ಒಳಗೋದ್ರು, ಅಮ್ಮ ಮತ್ತಿದ್ದು. ನನಗೆ ಯಾರು ತೊಂದರೆ ಮಾಡಿದ್ರು, ಮಾರನೇ ದಿನ ಆಕ್ಸಿಡೆಂಟ್ ಮಾಡಿದವರು ಒಂದು ಆಕ್ಸಿಡೆಂಟ್ ಮಾಡಿ 1.5 ಲಕ್ಷ ದಂಡ ಕಟ್ಕೊಟ್ರು. ಸೊ ಜೀವನದಲ್ಲಿ ಒಳ್ಳೇದ್ ಮಾಡಿ, ಒಳ್ಳೇದೇ ಆಯ್ತು. ನೀವ್ ಹೇಳಿದ ಅರ್ಧ ಕರೆಕ್ಟ್ ಆಯ್ತು. ನಿನ್ನೆ ನೋಡಿದ್ರೆ ಹಣ ಕಣ್ಣು ಹೊಡಿತಿತ್ತು ಕಣ್ಣು, ಹಂಗೆ ಹೇಳ್ದೆ. ನಾನೇನ್ ಹೇಳ್ದೆ ಅಂದ್ರೆ, ಪೊಲೀಸರು ಎಚ್ಚರಿಕೆಯಿಂದ ಮಾಡ್ಬೇಕು. ನನಗ್ ಖುಷಿ ಅಂದ್ರೆ ನನ್ನ ಸಿನಿಮಾದ ಮುಕ್ಕಾಲ್ ಭಾಗ ಟೀಮ್ ಇಲ್ಲಿದೆ, ಅವರ ಪ್ರತಿನಿಧಿಯಾಗಿ ಅವ್ರು ಬಂದಿದ್ದೀನಿ ಅಷ್ಟೇ. ಅವ್ರು ಮಾತಾಡ್ತಾರೆ. ನಾನು ಹೋಗಿದ್ದು ನನಗ್ ಬೇಜಾರಾಗಿತ್ತು ಅಂತ ಹೋಗಿದ್ದೆ. ನಾನು ಯಾರ ಮೇಲೂ ಬೇಸರ ಮಾಡ್ಕೊಂಡು ನನಗೇನಾಗಿತ್ತು ಅವಾಗ ಹೋಗಿದ್ದೆ ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದ. ಒಳ್ಳೆದಾಗಿ ನಿರ್ದೇಶಕರೇ. ಥ್ಯಾಂಕ್ ಯು.